ಗೆಳೆಯರೇ ನಮಸ್ಕಾರ. ಈ ದಿನ ಭಾರತ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಅಂತ ಏನು ಕರಿತೀವಲ್ವ, ಸೊ ಅದನ್ನು ಕನ್ನಡದಲ್ಲಿ ನಾವು ನವ ಮತ್ತು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳ ಸಚಿವಾಲಯ ಒಂದು ಟಾರ್ಗೆಟನ್ನು, ಒಂದು ಗುರಿಯನ್ನು ಹಾಕಿಕೊಂಡಿದೆ. ಆ ಗುರಿ ಏನು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ 2028ರ ಒಳಗಾಗಿ ಭಾರತ ಸಂಪೂರ್ಣವಾಗಿ ಸ್ವದೇಶಿ ಸೋಲಾರ್ ಸೆಲ್ಲನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಈ ಒಂದು ಮಿನಿಸ್ಟ್ರಿ ಹಾಕಿಕೊಳ್ಳಲಾಗಿದೆ. ಅದನ್ನು ಶಾರ್ಟ್ ಆಗಿ ನಾವು MNRE ಅಂತೇಳಿ ಕರಿತೀವಿ. ನೋಡಿ, ಭಾರತ ಈ ಒಂದು ಪ್ರಮುಖವಾಗಿರುವಂಥ ನಿರ್ಧಾರವನ್ನು 2028ರೊಳಗಾಗಿ ಸಾಧಿಸಬೇಕಾಗುತ್ತದೆ. ಸೊ ಈ ಒಂದು ಪ್ರಮುಖವಾಗಿರುವಂತಹ ಒಂದು ಗುರಿಯನ್ನು ಸಾಧಿಸೋದಕ್ಕೆ ಭಾರತ ದೇಶೀಯವಾಗಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅಂಶಗಳು ಯಾವುದು? ಮಾಡ್ಯೂಲ್ಸ್, ಸೆಲ್ಸ್, ವೇಫರ್ಸ್ ಆ್ಯಂಡ್ ಇನ್ಗೋಟ್ಸ್ ಅಂತ ಕರಿತೀವಿ. ಇವು ಮೂರೂ ಕೂಡ ರಿನ್ಯೂವಬಲ್ ಎನರ್ಜೀಸ್ ಅಂದರೆ ನವ ಮತ್ತು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲವನ್ನು ಉತ್ಪಾದನೆ ಮಾಡೋದಕ್ಕೆ, ವಿಚ್ ಇಸ್ ನಥಿಂಗ್ ಬಟ್ ಸೋಲಾರ್ ಸೆಲ್ಸ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಅಂಶಗಳು ಅಂತ ನಾವು ಇಲ್ಲಿ ಕಂಡುಕೊಳ್ಬೋದಾಗತ್ತೆ. ಇದಕ್ಕೆ ಗುರಿ ಎಷ್ಟು? 2028. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ವಿಷಯವನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬರೆಯುವಂತಹ ಸಂದರ್ಭದಲ್ಲಿ ಅಥವಾ ಆಬ್ಜೆಕ್ಟಿವ್ MCQಸ್ಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಇತ್ತೀಚೆಗೆ UPSC ಮಾದರಿಯ ಪ್ರಶ್ನೆಗಳು ಬರ್ತಿರೋದ್ರಿಂದ ನಾವು ಇಂತಹ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಕೊಳ್ಬೇಕಾಗತ್ತೆ. ಸೊ ಇದಾದ ನಂತರದಲ್ಲಿ ಭಾರತ ಸೋಲಾರ್ ಮಾಡ್ಯೂಲ್ಸ್ಗಳನ್ನು ತಯಾರಿಸುವಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನಾಗಿ ಕ್ರಿಯೇಟ್ ಮಾಡಬೇಕಂತಹ ಒಂದು ವಿನ್ಯಾಸವನ್ನು, ಗುರಿಯನ್ನು ಹೊಂದಲಾಗಿದೆ. ಮುಂದುವರೆದಂತೆ ಇದರ ಆಬ್ಜೆಕ್ಟಿವ್ಸ್ಗಳು ಅಂದರೆ ಉದ್ದೇಶಗಳು ಏನು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಈ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳೇನಿದ್ದಾವಲ್ಲ, ಹಲವಾರು ಎನರ್ಜಿ ಎಕ್ವಿಪ್ಮೆಂಟ್ಸ್ಗಳೇನಿದ್ದಾವಲ್ಲ ಅವುಗಳನ್ನು ನಾವು ಚೀನಾ ದೇಶದಿಂದ ಬಾರೋ ಮಾಡ್ಕೊಳ್ತಾ ಇದ್ವಿ. ಈ ಒಂದು ಟಾರ್ಗೆಟ್ನ ಮುಖಾಂತರವಾಗಿ ಆ ಚೀನಾ ದೇಶದಿಂದ ಸೋಲಾರ್ ಎಕ್ವಿಪ್ಮೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಎನರ್ಜಿ ಸೆಕ್ಯೂರಿಟಿಗಳನ್ನು ನಾವು ಇನ್ಶೂರ್ ಮಾಡ್ಕೊಳ್ತಾ ಹೋಗ್ತೀವಿ. ಇದರ ಜೊತೆಗೆ ಭಾರತ ಸರ್ಕಾರ 2015ರಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟನ್ನು ಜಾರಿ ಮಾಡಲಾಗಿದೆ. ಈ ಒಂದು ಟಾರ್ಗೆಟಿಂದ ಅದಕ್ಕೆ ಪುಷ್ ಸಿಗುತ್ತೆ. ಜೊತೆಗೆ ಜಾಬ್ ಕ್ರಿಯೇಷನ್ನು ಕೂಡ ಉಂಟಾಗ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನು ಕೂಡ ಉಂಟಾಗ್ತಾ ಹೋಗುತ್ತೆ. ಇದರ ಮೂಲಕ ಸಪ್ಲೈ ಚೈನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟನ್ನು ಕೂಡ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ನಾವು ಹೂಡಿಕೆಯನ್ನು ಕೂಡ ಆಕರ್ಷಣೆ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂದರೆ 24,000 ಕೋಟಿ ಮೌಲ್ಯ PLI ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಕರಿತೀವಿ. ಜೊತೆಗೆ ಈ ಒಂದು ಸೆಕ್ಟರಲ್ಲಿ FDIನೂ ಕೂಡ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಇದು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಆಗಿರೋದ್ರಿಂದ. ಐ ಹೋಪ್ ದಿಸ್ ಟಾಪಿಕ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.